ಹಾಯ್ ನಮಸ್ಕಾರ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಮ್ಮದು 25th ಆ್ಯನಿವರ್ಸರಿ ಇರೋದ್ರಿಂದ ನಾವೇ ಮನೆಯಲ್ಲಿ ಮಕ್ಕಳು ನಾವೇ ಸೆಲೆಬ್ರೇಷನ್ನು ಹಿಂಗೆ ಲೈಟಾಗಿ ಮಾಡ್ಕೊಂಡ್ವಿ. ಅದನ್ನು ನಾನು ಮಿನಿ ಲಾಗ್ ಮೂಲಕ ನಿಮಗೆ ಹಾಕೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹಾಕ್ಕೊಂಡೆ. ನೋಡಿ, ನಾವು ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಮಗಳು ಏನಂದ್ರೂ ಬಿಡಲೇ ಇಲ್ಲ, ಅವಳೇ ಸ್ವಂತ ಡೆಕೋರೇಷನ್ ಲೈಟಾಗಿ ಮಾಡಿದ್ಲು. ಈ ಥರ ನಾವೊಂದು ಮೂಮೆಂಟನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾಕೆ ಕಾರಣ ಏನು ಗ್ರ್ಯಾಂಡಾಗೆಲ್ಲ ಮಾಡ್ಕೋಬೋದಾಯ್ತು ಅಂತ ಕೇಳ್ತೀರೇನೋ ನೀವು. ಆದರೆ ನಮ್ಗೆ ಅವತ್ತು ಜಾತ್ರೆ ಎಲ್ಲ ಇತ್ತು, ಸ್ವಲ್ಪ ಬ್ಯುಸಿ ಆಗಿದ್ವಿ ನಾವು ಬಿಸ್ನೆಸ್ ಕಡೆಯಿಂದನೂ. ನಮ್ಮ ಮನೆಯವರು ನಮ್ಮೂರು ಜಾತ್ರೆ ಇರೋದ್ರಿಂದ ನಾವು ಆ ಥರ ದೊಡ್ಡದಾಗಿ ಗ್ರ್ಯಾಂಡಾಗಿ ಆಚರಿಸ್ಕೊಳಕ್ಕಾಗಲಿಲ್ಲ. ಆದರೂ ಮಕ್ಕಳ ಆಸೆ ಏನಾದರೂ ಸ್ವಲ್ಪನಾದರೂ ಈಡೇರಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸಣ್ಣದಾಗಿ ನಾವೇ 4 ಜನ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ನಾವೇ ಖುಷಿಪಟ್ವಿ. ಅವರಿಷ್ಟಕ್ಕೂ ನಾವು ಬೆಲೆ ಕೊಡಬೇಕಲ್ವ. ಹಂಗಾಗಿ ನೋಡಿ, ಖುಷಿ ಆಯಿತು ನನಗೆ. ಮಕ್ಕಳೆಲ್ಲ ಮಾಡಿದ್ದು ಇದೆಲ್ಲ ಸರ್ಪ್ರೈಸ್ ಆಗಿತ್ತು, ಥರ ಸ್ಪೆಷಲ್ ಅಂತ ಅನ್ನಿಸ್ತು. ಹಂಗಾಗಿ ನಾವು ಅವರು ಇದಕ್ಕೆ ಬೆಲೆ ಕೊಟ್ಟು ಅವ್ರು ಹೇಳ್ದಂಗೆ ಸ್ವಲ್ಪ ಕೇಳಿದ್ವಿ ಒಂದು ಸ್ವಲ್ಪ ಹೊತ್ತು. ನಾವು ಕೂಡ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಬಟ್ಟೆ ಎಲ್ಲನೂ ಕೊಡಿಸಿ ನಮ್ಮ ಮನೆಯವರು ಶಾಪಿಂಗ್ ಎಲ್ಲ ಮಾಡಿದರು. ಹಾಗೆ ಅಂತೇಳಿ ನನಗೆ ಗಿಫ್ಟ್ ಅಂತೇಳಿ 25th ಆ್ಯನಿವರ್ಸರಿ ಅಂತ ಕಾರ್ ಕೂಡ ಪರ್ಚೇಸ್ ಮಾಡಿಕೊಟ್ರು. ಹಾಗೆಯೇ ನಾವು ಒಂದು 4 ಡೇಸ್ಗೆ ಹೊರಗೆ ಟ್ರಿಪ್ಪು ಅಂತೇಳೂ ಕೂಡ ಕರ್ಕೊಂಡೋದ್ರು. ಆ ಟೈಮಲ್ಲಿ ನಾವು ಆ್ಯನಿವರ್ಸರಿ ಫಂಕ್ಷನ್ ಮಾಡೋಕ್ಕಾಗಲ್ಲ, ಊರು ಜಾತ್ರೆ ಇದೆ, ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ದರು. ಹಂಗಾಗಿ ನನ್ನ ಮಕ್ಕಳು ತುಂಬ ಫೋರ್ಸ್ ಮಾಡಿದರು ಅಂಥೇಳಿ ನಾವು 1-2 ಸ್ಟೆಪ್ಪನ್ನು ಹಾಕಿದ್ವಿ. ನೀನೆಲ್ಲೋ ನಾನಲ್ಲೇ ಅಂತ ಹಳೆ ಹಾಡು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಹಂಗಾಗಿ ನನ್ನ ಮಗಳು ಅದನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ಲು ಅವ್ರ ಅಪ್ಪನ ಹತ್ರನ. ಚೆನ್ನಾಗಿತ್ತು ಎಂಜಾಯ್ಮೆಂಟ್ಸು. ಹಾಗೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂದ್ಕೋತೀನಿ. ಬಾಯ್.